ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ 5 ರೀತಿಯ ಸೀರೆ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ಮೊದಲನೇ ಡಿಸೈನ್ಗೆ ಈ ಥರ ಚಿಕ್ಕ ರೌಂಡ್ ಬೀಡ್ಸ್ಗಳನ್ನು ಯೂಸ್ ಮಾಡಿ ಫಸ್ಟ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನೀಡಲ್ ಬಂದು 0.75 mm ಈ ನೀಡಲ್ನ ನಾನು ಯೂಸ್ ಮಾಡ್ತಿದ್ದೀನಿ. 11 ಆದರೂ ನಡೆಯುತ್ತೆ. ಸೀರೆಗೆ ಹಾಕ್ತಾ ಇದ್ದರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಅರಳೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ. ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಲಾಕ್ನ ಮಾಡಬೇಕು. ನೋಡಿ, ಒಂದು ಲಾಕ್ ಮಾಡಿಕೊಂಡೆ ಸೀರೆಗೆ. ಇವಾಗ ಒಂದು ಚೈನ್ ಹಾಕಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಅಲ್ಲೇ ಪಕ್ಕದಲ್ಲೇ ನೀಡಲ್ನ ಚುಚ್ಚಬೇಕು. ಥ್ರೆಡ್ನ ಮೇಲೆ ತಂದು 2 ದಾರನ ಒಂದು ಮಾಡಬೇಕು ಮತ್ತು 2 ದಾರನ ಒಂದು ಮಾಡಬೇಕು. ಆಮೇಲೆ ಒಂದು ಚೈನ್ ಹಾಕಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಸ್ಮಾಲ್ ಗೋಲ್ಡ್ ಕಲರ್ ಬೀಡ್ಗಳನ್ನು ಆ್ಯಡ್ ಮಾಡಬೇಕು. ಒಂದು ಬೀಡನ್ನ ನೀಡಲ್ನಿಂದ ಥ್ರೆಡ್ಗೆ ಈ ಥರ ಪಾಸ್ ಮಾಡ್ತೀನಿ. ಈ ಬೀಡನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಒಂದು ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಇಲ್ಲಿ ಗ್ಯಾಪ್ ಇದೆಯಲ್ಲ, ಇಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ, 2 ದಾರನ ಒಂದು ಮಾಡಬೇಕು. ನೆಕ್ಸ್ಟ್ 2 ದಾರನ ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಯಿತು. ಮತ್ತು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಅದೇ ಗ್ಯಾಪ್ಗೆ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊತಿದ್ದೀನಿ. ಮತ್ತೊಂದು ಡಬಲ್ ಕ್ರೋಶ ಕಂಬ ಸೇಮ್ ಅದೇ ಗ್ಯಾಪ್ಗೆ ಮಾಡಬೇಕು. ಮತ್ತು ಸೇಮ್ ಅದೇ ಗ್ಯಾಪ್ಗೆ ಮತ್ತೊಂದು ಡಬಲ್ ಕ್ರೋಶ ಕಂಬ. ಇಲ್ಲಿ ನಾನು 5 ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತೀನಿ ಫ್ರೆಂಡ್ಸ್. 4 ಮಾಡಿದರೂ ಪರವಾಗಿಲ್ಲ, ನಡೆಯುತ್ತೆ. ಜಾಸ್ತಿ ಆದರೆ ಫಿಟ್ ಆಗುತ್ತೆ, ಬೇಡ. 4ರಿಂದ 5 ಮಾಡಿದರೆ ಸಾಕು. ನೋಡಿ, ಈ ಥರ ಪುಟ್ಟದಾಗಿ ಸ್ಲ್ಯಾಂಟಿಂಗ್ ಅರ್ಚ್ ಬಂತು. ಇವಾಗ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿ ಇಟ್ಟು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತರಬೇಕು. ಮೇಲೆ ತಂದು 2 ದಾರನ ಒಂದು ಮಾಡಿ ನೆಕ್ಸ್ಟ್ 2 ದಾರನ ಒಂದು ಮಾಡ್ಕೊಳ್ಳಿ. ಇಲ್ಲಿಂದ ಒಂದು ಚೈನ್ ಹಾಕ್ಕೋತೀನಿ. ಮತ್ತೆ ಥ್ರೆಡ್ನ ಮೇಲೆ ಮಾಡಿಕೊಂಡು ಮತ್ತೊಂದು ಗೋಲ್ಡ್ ಕಲರ್ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಇದೇ ಗ್ಯಾಪ್ಗೆ ಮತ್ತೆ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ಇಲ್ಲೂ ಕೂಡ ನಾನು 5 ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಿದ್ದೀನಿ. ನೋಡಿ, 2 ಆಗಿದ್ದಾವೆ. 3ನೇ ಡಬಲ್ ಕ್ರೋಶ ಕಂಬ, 4ನೇ ಡಬಲ್ ಕ್ರೋಶ ಕಂಬ. 2 ಸ್ಟೆಪ್ ಇದೆ ಫ್ರೆಂಡ್ಸ್. ಇದನ್ನು ಡಿಸೈನು ತುಂಬ ನೀಟಾಗಿ ಬರುತ್ತೆ. ಡಿಸೈನ್ ಕೂಡ ಬಿಗಿನರ್ಸ್ ಕೂಡ ಹಾಕ್ಕೋಬೋದು ಬೇಗನೆ. ನೋಡಿ, ತುಂಬ ನೀಟ್ ಬರುತ್ತೆ ಡಿಸೈನು. 2 ಆರ್ಚ್ ಆಯಿತು. ಇವಾಗ ಮತ್ತೆ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಸೇಮ್ ಗ್ಯಾಪ್ಗೆ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು 2ರಲ್ಲಿ 1 2ರಲ್ಲಿ 1 ಮಾಡ್ಕೋಬೇಕು. ಆಮೇಲೆ ಒಂದು ಚೈನ್ನ ಹಾಕ್ಕೋತೀನಿ. ಥ್ರೆಡ್ನ ಮೇಲೆ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಅದೇ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶ ಕಂಬ. ಇಲ್ಲೂ ಕೂಡ 5 ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ. ನೀವು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಸ್ವಲ್ಪನೇ ಹಾಕಿ ಕಲೀರಿ. ಒಂದು ವೇಳೆ ಸಾರಿಗೆ ಹಾಕ್ತಿದ್ರೆ ಫುಲ್ ಸಾರಿ ಇದೇ ಥರ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಸ್ಟೆಪ್ ಯಾವ ಥರ ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡಿ, 5 ಡಬಲ್ ಕ್ರೋಶ ಕಂಬ ಆದಮೇಲೆ ಈ ಥರ ಮತ್ತೆ ಸೇಮ್ ಫುಲ್ ಸ್ಯಾರಿನ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ. ನೆಕ್ಸ್ಟ್ ಸ್ಟೆಪ್ನ ತೋರಿಸ್ತೀನಿ ನೋಡಿ ಯಾವ ಥರ ಹಾಕಬೇಕಂತ. ನೋಡಿ, ನಾನು ಫುಲ್ ಇದೇ ಥರ ಕಂಟಿನ್ಯೂ ಮಾಡಿದ್ದೀನಿ. ಆರ್ಚ್ ಹಾಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿದ್ದೀನಿ. ನಾನು 10 ಆರ್ಚ್ಗಳನ್ನು ಹಾಕಿದ್ದೀನಿ. ಪುಟ್ಟದಾಗಿ ಚೆನ್ನಾಗಿ ಬರುತ್ತೆ ಆರ್ಚು. ಇದನ್ನು ನಾವು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಇವಾಗ ಸೀರೆಗೆ ಒಂದು ಲಾಕ್ನ ಮಾಡ್ಕೋಬೇಕು. ಇಲ್ಲಿ ನಾನು ಥ್ರೆಡ್ನ ಕಟ್ ಮಾಡ್ತೇ ಇಲ್ಲ. ಮತ್ತು ನೆಕ್ಸ್ಟ್ ಸ್ಟೆಪ್ನ ಇಲ್ಲಿಂದನೇ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಇಲ್ಲಿ ನಾನು ಪ್ರತಿಯೊಂದಕ್ಕೂ ನಾನು 5 ಡಬಲ್ ಕ್ರೋಶ ಕಂಬಗಳನ್ನು ಮಾಡಿದ್ದೀನಿ. ಇವಾಗ ಸೀರೆನ ಟರ್ನ್ ಮಾಡ್ಕೊಂಡಿದ್ದೀನಿ. ಟರ್ನ್ ಮಾಡಿಕೊಂಡು ಈ ಆರ್ಚ್ ಮೇಲೆ ಹೋಲ್ಗಳು ಕಾಣಿಸ್ತಿದೆ ನೋಡಿ. ಮೊದಲನೇ ಹೋಲ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ. ನೀಡಲ್ನ ಚುಚ್ಚಿ ಥ್ರೆಡ್ನ ತಂದು 2 ದಾರನ ಒಂದು ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶ ಆಯಿತು.
ನೆಕ್ಸ್ಟ್ ಹೋಲ್ಗೆ ಒಂದು ಸಿಂಗಲ್ ಕ್ರೋಶ, ಮತ್ತು ನೆಕ್ಸ್ಟ್ ಹೋಲ್ಗೆ ಮತ್ತೊಂದು ಸಿಂಗಲ್ ಕ್ರೋಶ. ಆ ಆರ್ಚ್ ಮೇಲೆ ಎಷ್ಟು ಹೋಲ್ಗಳಿವೆ ನೋಡಿ, ಪ್ರತಿಯೊಂದು ಹೋಲ್ಗೂ ಕೂಡ ನಾನು ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋತೀನಿ. 6 ಇದ್ದಾವೆ ಹೋಲ್ಗಳು, 6 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಇವಾಗ ಬೀಡ್ ಪಕ್ಕ ನೋಡಿ, ಬೀಡ್ ಪಕ್ಕ ಒಂದು ಲಾಕ್ನ ಮಾಡ್ಕೋತೀನಿ. ಈ ಥರ ಸಿಂಗಲ್ ಕ್ರೋಶ ಅಥವಾ ಲಾಕ್ ಎರಡು ಒಂದೇ. ಇಲ್ಲಿಂದ ನಾನು ಚೈನ್ಸ್ಗಳನ್ನು ಹಾಕ್ತೀನಿ, ಚೈನ್ಗಳನ್ನು ಹಾಕ್ತಾ ಹೋಗ್ತೀನಿ. 5 ಚೈನ್ಗಳನ್ನು ಹಾಕ್ತೀನಿ. 5 ಚೈನ್ಸ್ ಹಾಕಿ ನೋಡಿ, ನೆಕ್ಸ್ಟ್ ಈ ಆರ್ಚ್ ಮೇಲೆ ಬೀಡ್ ಇದೆಯಲ್ಲ, ಅಲ್ಲಿ ಪಕ್ಕದಲ್ಲಿ ಗ್ಯಾಪ್ ಇರುತ್ತೆ ನೋಡಿ, ಇಲ್ಲಿ ಗ್ಯಾಪ್ ಇರುತ್ತೆ. ಇಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊತಿದ್ದೀನಿ ನೋಡಿ. 5 ಚೈನ್ ಆಯಿತು. ನೆಕ್ಸ್ಟ್ ಮತ್ತೆ 5 ಚೈನ್ ಹಾಕಬೇಕು. 5 ಚೈನ್ ಹಾಕಿ ನೆಕ್ಸ್ಟ್ ಬೀಡ್ ಪಕ್ಕ ನೋಡಿ, ಇಲ್ಲಿ ಬೀಡ್ ಪಕ್ಕ ಗ್ಯಾಪ್ ಇದೆಯಲ್ಲ, ಇಲ್ಲಿ ಲಾಕ್ನ ಮಾಡ್ಕೋಬೇಕು. ಮತ್ತು 5 ಚೈನ್, ಈ ಬೀಡ್ ಪಕ್ಕ ಲಾಕು. ಇದೇ ಥರ ನೀವು ಎಲ್ಲ ಆರ್ಚ್ಗಳಿಗೂ ಬ್ಯಾಕ್ ಸೈಡಿಂದ ಮಾಡ್ತಾ ಹೋಗಿ ಫುಲ್ಲು. ಓಕೆ, ಫುಲ್ ಹಾಕಿದ್ದೀನಿ ನೋಡಿ, ನಾನು ಫುಲ್ 5 ಚೈನ್ಸ್ನ ಹಾಕಿದ್ದೀನಿ ಪ್ರತಿಯೊಂದು ಆರ್ಚ್ ಕೆಳಗಡೆ. ಇಲ್ಲಿ ಎಂಡಲ್ಲಿ ಒಂದು ಲಾಕ್ನ ಮಾಡಿದ್ದೀನಿ, ಮಾಡಿಕೊಂಡು 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತಿದ್ದೀನಿ. ಇಲ್ಲಿಂದ ಈ ಥರ ಎಳ್ಕೋಬೇಕು ಥ್ರೆಡ್ನ ಮೇಲ್ಗಡೆ ಫಿಟ್ಟಾಗಿ. ಇವಾಗ ಮತ್ತೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ ಸೀರೆನ ನೋಡಿ, ಈ ಥರ ಕಾಣಿಸ್ತಿದೆ. ಇಲ್ಲಿ ನೋಡಿ, ಪ್ರತಿಯೊಂದು ಆರ್ಚ್ಗೂ ನಾನು 5 ಡಬಲ್ ಕ್ರೋಶ ಕಂಬಗಳನ್ನು ಮಾಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದಕ್ಕೆ ನಾನು ಪಿಂಕ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೊತಿದ್ದೀನಿ. ಗಂಟಾಕಿ ರೆಡಿ ಮಾಡಿಟ್ಕೊಂಡಿದ್ದೆ ಹರಳೆ ದಾರನ. ಇಲ್ಲಿಂದ ಮತ್ತೆ ಲಾಕ್ ಆದಮೇಲೆ 2 ಟೈಮ್ಸ್ ಲಾಕ್ ಮಾಡಿಕೊಂಡೆ ಒಂದೇ ಗ್ಯಾಪ್ಗೆ, ಸ್ವಲ್ಪ ಫಿಟ್ಟಾಗಿರಲಿ ಅಂತ. ಇಲ್ಲಿಂದ 5 ಚೈನ್ಗಳನ್ನು ಹಾಕ್ತೀನಿ. 5 ಚೈನ್ಗಳನ್ನು ಹಾಕಿ ಕೆಳಗೆ ಬ್ಯಾಕ್ ಸೈಡಿಂದ 5 ಚೈನ್ ಹಾಕಿದ್ವಲ್ಲ, ಆ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೊತೀನಿ. ನೋಡಿ, ಈ ಥರ ಬಂತು. ಇವಾಗ ನೆಕ್ಸ್ಟು 5 ಚೈನ್ ಇದೆಯಲ್ಲ, ಅಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊತೀನಿ. 5 ಚೈನ್ ಒಳಗಡೆ ಇಲ್ಲಿ ಒಂದು ಸಿಂಗಲ್ ಕ್ರೋಶ. ಸಿಂಗಲ್ ಕ್ರೋಶ ಮಾಡಿಕೊಂಡು ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿಕೊಂಡು ಮತ್ತೆ ಗೋಲ್ಡ್ ಕಲರ್ ಸ್ಮಾಲ್ ಬೀಡ್ಗಳನ್ನು ಆ್ಯಡ್ ಮಾಡ್ಕೊತೀನಿ. ಬೀಡನ್ನ ನೀಡಲಿಂದ ಥ್ರೆಡ್ಗೆ ಪಾಸ್ ಮಾಡಿಕೊಂಡು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ 5 ಚೈನ್ ಗ್ಯಾಪ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶ ಆಯಿತು. ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಮತ್ತೊಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಅದೇ ಗ್ಯಾಪ್ಗೆ ಮತ್ತೊಂದು ಡಬಲ್ ಕ್ರೋಶ ಕಂಬ, ಮತ್ತು ಥ್ರೆಡ್ನ ಮೇಲ್ ಮಾಡ್ಕೊತೀನಿ. ನೋಡಿ, ನೀಡಲ್ನಲ್ಲಿ ನಾನು 3 ಬೀಡ್ಗಳನ್ನು ಹಾಕಿದ್ದೀನಿ. ಇಲ್ಲಿ ಥ್ರೆಡ್ನಲ್ಲಿ 1 ಬೀಡ್ ಮಾತ್ರ ತಗೊಂಡು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಅದೇ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶ ಕಂಬ, ಬೀಡ್ ಹಾಕಿ ಡಬಲ್ ಕ್ರೋಶ ಕಂಬಗಳನ್ನು ಮಾಡಬೇಕು. ಆ 5 ಚೈನ್ ಗ್ಯಾಪು ಫಿಲ್ ಆಗೋವರೆಗೂ ಕೂಡ ನಾವು ಈ ಥರ ಬೀಡ್ಸ್ಗಳನ್ನು ಹಾಕಿ ಡಬಲ್ ಕ್ರೋಶ ಕಂಬನ ಮಾಡ್ತಾ ಹೋಗಬೇಕು. ನೋಡಿ, 5ನೇ ಬೀಡ್ ಹಾಕಿ ಡಬಲ್ ಕ್ರೋಶ ಕಂಬನ ಮಾಡ್ತಿದ್ದೀನಿ. ಎಷ್ಟು ಹಿಡಿಸ್ತವೆ ನೋಡಿ, ಆ ಗ್ಯಾಪ್ ಫಿಲ್ ಆಗೋವರೆಗೂ ಮಾಡ್ಕೋಬೇಕಾಗುತ್ತೆ. ಮತ್ತೊಂದು ಬೀಡನ್ನ ಹಾಕಿದ್ದೀನಿ. ನೋಡೋಣ, ಸರಿ ಹೋದ್ರೆ ಸರಿ, ಇಲ್ಲಾಂದರೆ ಮತ್ತೊಂದು ಹಾಕ್ಕೊಳ್ಳೋಣ ಕರೆಕ್ಟಾಗಿಲ್ಲ ಅಂದರೆ. ಓಕೆ, ಇನ್ನೊಂದು ಹಿಡಿಸುತ್ತೆ. ಟೋಟಲ್ ಇಲ್ಲಿ ನಾನು 7 ಬೀಡ್ಸ್ಗಳನ್ನು ಹಾಕಿ ಡಬಲ್ ಕ್ರೋಶ ಕಂಬನ ಮಾಡ್ಕೋತಿದ್ದೀನಿ. 7 ಬೀಡ್ಸ್ಗಳನ್ನು ಹಾಕಿ ಡಬಲ್ ಕ್ರೋಶ ಕಂಬ ಮಾಡ್ತಿದ್ದೀನಿ. ಓಕೆ, ನೋಡಿ, ಈ ಥರ ಕಾಣಿಸ್ತಿದೆ ಆರ್ಚು.
ತುಂಬಾ ನೀಟಾಗಿ ಬರುತ್ತೆ ಈ ಡಿಸೈನ್ ಕೂಡ. ಇದನ್ನು ನೆಕ್ಸ್ಟ್ 5 ಚೈನ್ ಒಳಗಡೆ ಒಂದು ಲಾಕ್ನ ಮಾಡ್ಕೋತೀನಿ. ನೋಡಿ ಈ ಗ್ಯಾಪಲ್ಲಿ ಇಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ. ನೆಕ್ಸ್ಟ್ 5 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ನೋಡಿ ಈ ಥರ ಬಂದಿದೆ ಡಿಸೈನು. ಫುಲ್ ಕಂಪ್ಲೀಟ್ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಈಗ ನೆಕ್ಸ್ಟ್ 5 ಚೈನ್ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ತೀನಿ. ಒಂದು ಆರ್ಚು ಕಂಪ್ಲೀಟ್ ಆಯಿತು. ಇಲ್ಲಿಂದ ಮತ್ತೆ 5 ಚೈನು, ಇದು ಕುಚ್ಚು ಹಾಕಲಿಕ್ಕೆ 5 ಚೈನ್ ಲಾಕ್ ಮೇಲೆ ಒಂದು ಲಾಕ್. ನೆಕ್ಸ್ಟ್ 5 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ. ಇಲ್ಲಿಂದ ಸ್ವಲ್ಪ ಥ್ರೆಡ್ನ ಮೇಲ್ ಮಾಡ್ಕೋಬೇಕು. ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ 5 ಚೈನ್ ಗ್ಯಾಪ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಮಾಡಿಕೊಂಡೆ. ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಮತ್ತು ಸೇಮ್ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಅದೇ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶ ಕಂಬ. ಇದೇ ಥರ ನಾನು ಇಲ್ಲೂ ಕೂಡ 7 ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತೀನಿ ಫ್ರೆಂಡ್ಸ್, ಸೇಮ್ ಫಸ್ಟ್ ಆರ್ಚ್ಗೆ ಮಾಡಿದ. ಓಕೆ, ಇದೇ ಥರ ಇಲ್ಲೂ ಹಾಕಿ ತೋರಿಸ್ತೀನಿ ನೋಡಿ. ಕಂಪ್ಲೀಟ್ ಆಗಿದೆ 2 ಆರ್ಚ್ಗಳು. ಇಲ್ಲೂ ಕೂಡ 7 ಬೀಡ್ಸ್ಗಳನ್ನು ಹಾಕಿದ್ದೀನಿ. ಇದನ್ನು ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗಡೆ ಒಂದು ಲಾಕ್ನ ಮಾಡ್ಕೋತೀನಿ. 5 ಚೈನ್ ಗ್ಯಾಪ್ ಒಳಗಡೆ ಲಾಕ್ನ ಮಾಡಿಕೊಂಡು ನೆಕ್ಸ್ಟ್ 5 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಆ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ. ನೋಡಿ ಈ ಥರ ಬಂದಿದೆ ಡಿಸೈನು. ನೀವು ಫುಲ್ ಸ್ಯಾರಿಗೆ ಹಾಕ್ತಾ ಇದ್ದರೆ ಇದೇ ಈ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಮತ್ತು ಇವಾಗ ಎಂಡಲ್ಲಿ 5 ಚೈನ್ಸ್ನ ಹಾಕಿ ನೋಡಿ, ಲಾಸ್ಟ್ ಇಲ್ಲಿ ಬೀಡ್ ಮೇಲೆ ಒಂದು ಹೋಲ್ ಇದೆ ಅಲ್ಲ, ಅಲ್ಲಿ ಲಾಕ್ನ ಮಾಡ್ಕೋತೀನಿ. ಹಾಕಿ 2 ಅಥವಾ 3 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. 2 ಅಥವಾ 3 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತಿದ್ದೀನಿ. ಥ್ರೆಡ್ನ ಈ ಥರ ಫಿಟ್ಟಾಗಿ ಮೇಲೆ ಎಳ್ಕೊಳ್ಳಿ. ನೋಡಿ ಈ ಥರ ಬಂದಿದೆ ಫ್ರೆಂಡ್ಸ್ ಡಿಸೈನು. ತುಂಬಾ ನೀಟಾಗಿ ಬರುತ್ತೆ. ನೀವು ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಅರ್ಥ ಆಗಿರುತ್ತೆ ಈ ಡಿಸೈನು. ಇಲ್ಲಿ ಕುಚ್ಚುಗಳನ್ನು ಹಾಕ್ಕೊಳ್ಳೋಣ, ಹಾಕಿ ತೋರಿಸ್ತೀನಿ ನೋಡಿ. ಓಕೆ ಫ್ರೆಂಡ್ಸ್, ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ. ಕುಚ್ಚು ಕಟ್ಟಲಿಕ್ಕೆ 150 ದಾರ ತೊಗೊಂಡಿದ್ದೀನಿ. ಜಾಸ್ತಿ ಕಮ್ಮಿ ನೋಡಿ ನೀವು ಮಾಡ್ಕೋಬೋದು. ಕುಚ್ಚು ನಿಮಗೆ ದಪ್ಪ ಬೇಕಂದರೆ ದಪ್ಪ, ಸಣ್ಣ ಬೇಕಿದ್ದರೆ ಸಣ್ಣ. ಆರ್ಚ್ ಮಾತ್ರ ತುಂಬಾ ನೀಟ್ ಫಿನಿಶಿಂಗ್ ಬಂದಿತ್ತು. ಈ ಡಿಸೈನ್ ಯಾವಾಗಲೂ ಅಷ್ಟೇ ತುಂಬಾ ನೀಟಾಗಿ ಬರುತ್ತೆ. ನೀವೊಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಮ ಸೀರೆಗೆ ಯಾವ ಥರ ಬಂತು ಅಂತ ತಿಳಿಸಿ. ನಿಮಗೂ ಕೂಡ ಈ ಡಿಸೈನ್ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ಡಿಸೈನ್ಗೆ ಪ್ರೈಸ್ ಬಂದು 400ಇಂದ 450ವರೆಗೂ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲ ತರಹದ ಗ್ರ್ಯಾಂಡ್ ಸೀರೆಗಳಿಗೆ ಮ್ಯಾಚ್ ಆಗುತ್ತೆ. ಹಾಗೆ ಸಿಲ್ಕ್ ಸೀರೆಗಳಿಗೆ ಕೂಡ ಹಾಕ್ಕೋಬೋದು ಡಿಸೈನ್ನ. ಹಾಗೆ ಬಿಗಿನರ್ಸ್ ಕೂಡ ಈಸಿಯಾಗಿ ಮಾಡ್ಕೊಳ್ಳುವಂತಹ ಬ್ರೈಡಲ್ ಸೀರೆ ಕುಚ್ಚು. ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಈ ಡಿಸೈನ್ನ ನಾನು ಸೀರೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸೀರೆ ಕ್ರೀಮ್ ಕಲರ್ ಹಾಗೆ ಡಾರ್ಕ್ ಗ್ರೀನ್ ಕಲರ್ ಕಾಂಬಿನೇಷನ್ ಇದೆ. ಇಲ್ಲಿ ಸಿಲ್ವರ್ ಕಲರ್ ಕಾಣಿಸ್ತಾ ಇದೆ, ಆದರೆ ಸೀರೆ ಬಂದು ಕ್ರೀಮ್ ಕಲರ್ ಕಾಂಬಿನೇಷನ್ ಇದೆ. ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡಿ ಈ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನೀಡಲ್ ಬಂದು 0.75 mm ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಈಸಿಯಾಗಿ 1 ಅವರಲ್ಲಿ ಹಾಕುವಂತಹ ಡಿಸೈನ್ ಫ್ರೆಂಡ್ಸ್ ಇದು. ನೋಡಿ 6 ಎಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾವಾಗಲೂ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೀಡಲ್ನ ಚುಚ್ಚಿ ದಾರನ ಮೇಲೆ ತಂದು ಮೊದಲು ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಇವಾಗ ಚೈನ್ಸ್ನ ಹಾಕ್ಕೊಳ್ಳೋಣ. 5 ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ.
ದಾರನ ಮೇಲ್ ಮಾಡಿಕೊಂಡು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡಿ. ಸಿಂಪಲ್ ಆಗಿದೆ, ಬಿಗಿನರ್ಸ್ ಕೂಡ ಹಾಫ್ ಆನ್ ಅವರಲ್ಲಿ ಹಾಕ್ಕೋಬೋದು. ಡಿಸೈನ್ನ ಎಲ್ಲ ಸ್ಯಾರಿಗೂ ಸೂಟ್ ಆಗುತ್ತೆ. ಮತ್ತು 5 ಚೈನ್ಸ್ ಹಾಕಿ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡಿ. ಮತ್ತೆ ದಾರನ ಮೇಲ್ ಮಾಡ್ಕೊಳ್ಳಿ. ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡಿ. ಫೈವ್ ಚೈನ್ಸ್ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡಿ. ಫುಲ್ ಸ್ಯಾರಿ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಓಕೆ, ನೋಡಿ ಈ ಥರ ಬಂದಿದೆ. ಇದಕ್ಕೆ ಕುಚ್ಚು ಹಾಕೋದು ಹೇಗಂತ ತೋರಿಸ್ಕೊಡ್ತೀನಿ. 160 ಇರೋ ಕುಚ್ಚನ್ನ ರೆಡಿ ಮಾಡ್ಕೊಂಡಿದ್ದೀನಿ. 160 ಸ್ಟ್ರ್ಯಾಂಡ್ಸ್. ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಕುಚ್ಚನ್ನ ಆ್ಯಡ್ ಮಾಡಿಕೊಂಡು ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ತಗೊಂಡು ಜರಿ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ಜರಿ ಥ್ರೆಡ್ನ ಕುಚ್ಚಿಗೆ ಸುತ್ಕೊಳ್ಳಿ. ಮೊದಲು ಸೂಜಿಯಿಂದ ಹಾಕಿ 4 ಟೈಮ್ಸ್ ಸುತ್ಕೋತಿದ್ದೀನಿ. ಬ್ಯಾಕ್ ಸೈಡ್ ಟರ್ನ್ ಮಾಡಿ ಸೂಜಿಯಿಂದ 2 ಸಾರಿ ದಾರನ ಹೊರಗೆ ತಂದು ಕೆಳಗಡೆ ಬಂದು ಜರಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಓಕೆ, ಕುಚ್ಚು ರೆಡಿ ಆಯಿತು. ಓಕೆ, ಫುಲ್ ಸ್ಯಾರಿ ಹಾಕಿ ತೋರಿಸ್ತಿದ್ದೀನಿ ನೋಡಿ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿ ಸೀರೆ ಕಂಪ್ಲೀಟ್ ಆದಮೇಲೆ ಈ ಥರ ಬಂದಿದೆ ಫೈನಲ್ ಲುಕ್ಕು. 4 ಗ್ರೀನ್ ಕಲರ್ ಕುಚ್ಚು ಹಾಕಿದ್ದೀನಿ, 4 ಕ್ರೀಮ್ ಕಲರ್ ಕುಚ್ಚುಗಳನ್ನು ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ನೀವು 2 ಕೂಡ ಹಾಕ್ಕೋಬೋದು. 2 ಗ್ರೀನು 2 ಕ್ರೀಮು. ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ. ನೀವೊಮ್ಮೆ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ಡಿಸೈನ್ನ ನಾನು ಸೀರೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸೀರೆ ನೋಡಿ ಈ ಥರ ಪೀಚ್ ಕಲರ್ ಹಾಗೆ ಡಾರ್ಕ್ ಗ್ರೀನ್ ಕಲರ್ ಕಾಂಬಿನೇಷನ್ ಇದೆ. ಇದಕ್ಕೆ ನೀಡಲ್ ಬಂದು 0.75 mm ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ. ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡಿ ಈ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡುವಂತಹ ಡಿಸೈನು ನೋಡಿ. ನಾನು ಬಾರ್ಡರ್ ಕಲರ್ ಗ್ರೀನ್ ಇರೋದ್ರಿಂದ ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಮೊದಲು ಹಾಕಲಿಕ್ಕೆ 6 ಎಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾವಾಗಲೂ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಯಾವಾಗಲೂ ನೋಡಿ ಈ ಥರ ಲೆಫ್ಟ್ ಹ್ಯಾಂಡಿಂದ ಥ್ರೆಡ್ನ ಹಿಂದ್ಗಡೆ ಬ್ಯಾಲೆನ್ಸ್ ಮಾಡಿ ನೀಡಲ್ನ ಚುಚ್ಚಿ ಈ ಥರ ಥ್ರೆಡ್ನ ಮೇಲೆ ತರಬೇಕು. ಮೊದಲು ತಂದು ಲಾಕ್ ಮಾಡ್ಕೋಬೇಕು. ಹಾಗೆ ಪಕ್ಕದಲ್ಲೇ ಒಂದು ಲಾಕ್ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ ನಾನು 2 ಟೈಮ್ಸ್ ಲಾಕ್ ಮಾಡ್ಕೋತಿದ್ದೀನಿ. ಲಾಕ್ ಆದಮೇಲೆ ಇವಾಗ ಚೈನ್ಸ್ನ ಹಾಕ್ಕೋತಿದ್ದೀನಿ. 1 2 ಚೈನ್ಸ್ ಹಾಕಿ ಸೂಜಿ ಮೇಲೆ 1 ಸಾರಿ ಥ್ರೆಡ್ನ ಸುತ್ತಕೊಂಡು ಪಕ್ಕದಲ್ಲೇ ನೀಡಲ್ನ ಚುಚ್ಕೋತೀನಿ. ನೀಡಲ್ನ ಚುಚ್ಚಿ ಥ್ರೆಡ್ನ ಈ ಥರ ಮೇಲೆ ತಂದು 2ರಲ್ಲಿ 1 ಮಾಡ್ಕೋಬೇಕು. ಸೂಜಿ ಮೇಲೆ 3 ದಾರ ಇರುತ್ತೆ. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ನೋಡಿ ಈ ಥರ ಥ್ರೆಡ್ ತಂದಾಗ ಸೂಜಿ ಮೇಲೆ 3 ದಾರ ಇರುತ್ತೆ. 2ಅನ್ನು 1 ಮಾಡಬೇಕು ಮತ್ತು 2ಅನ್ನು 1 ಮಾಡ್ಕೋಬೇಕು. ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ತಿದ್ದೀನಿ ನಾನು. ಮತ್ತೆ ಪಕ್ಕದಲ್ಲೇ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಮತ್ತೊಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋತಿದ್ದೀನಿ. ಮತ್ತೊಂದು ಡಬಲ್ ಕ್ರೋಶೆ ಕಂಬ. ಸ್ಟಾರ್ಟಿಂಗಲ್ಲಿ ನಾನು 2 ಚೈನ್ಸ್ ಹಾಕಿದ್ನಲ್ಲ ಅದನ್ನು ಸೇರಿ ನಾನು 6 ಡಬಲ್ ಕ್ರೋಶೆ ಕಂಬ ಅಂತ ಕೌಂಟ್ ಮಾಡ್ಕೋತೀನಿ. ನೋಡಿ 6 ಡಬಲ್ ಕ್ರೋಶೆ ಕಂಬಗಳಾಗಿದ್ದಾವೆ. ಈ 2 ಚೈನ್ಸ್ನೂ ನಾನು ಕಂಬಗಳಂತ ಕೌಂಟ್ ಮಾಡಿದೆ. ಇವಾಗ ಚೈನ್ಸ್ ಹಾಕೋತಿದ್ದೀನಿ. 1 2 3 4 5 ಚೈನ್ಸ್ ಹಾಕಿ ಸೂಜಿ ಮೇಲೆ 1 ಸಾರಿ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನೀಡಲ್ನ ಚುಚ್ಕೋರಿ.
ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ, 2 ದಾರನ ಒಂದು ಮಾಡಿ ಮತ್ತೆ 2 ದಾರನ ಒಂದು ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಕಂಬ ಆಯಿತು. ಮತ್ತೆ ಸೂಜಿ ಮೇಲೆ ಥ್ರೆಡ್ನ ಸುತ್ತಕೊಂಡು ಮತ್ತೊಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಇಲ್ಲೂ ಕೂಡ ನಾನು 6 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ತಿದ್ದೀನಿ. ನೋಡಿ, ಇಲ್ಲಿ ಕೂಡ 6 ಡಬಲ್ ಕ್ರೋಶೆ ಕಂಬಗಳಾಗಿದೆ. ಇವಾಗ ಥ್ರೆಡ್ನ ಮೇಲ್ ಮಾಡ್ಕೊಳ್ಳೋಣ. ಮೇಲ್ ಮಾಡಿಕೊಂಡು ನೀಡಲ್ನಿಂದ ಈ ಥರ ಬೀಡನ್ನ ಥ್ರೆಡ್ಗೆ ಪಾಸ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿಟ್ಟು ನೀಡಲ್ನ ಚುಚ್ಚಬೇಕು. ಥ್ರೆಡ್ನ ಮೇಲೆ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ, 2ರಲ್ಲಿ 1, 2ರಲ್ಲಿ 1 ಡಬಲ್ ಕ್ರೋಶೆ ಕಂಬ ಆಯಿತು. ಪಕ್ಕದಲ್ಲೇ ಮತ್ತೊಂದು ಡಬಲ್ ಕ್ರೋಶೆ ಕಂಬ. ಇಲ್ಲೂ ಕೂಡ ನಾನು 6 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. 6 ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ನೋಡಿ, 6 ಡಬಲ್ ಕ್ರೋಶೆ ಕಂಬಗಳಾಗಿವೆ. ಈಗ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ. ನೋಡಿ, ಮತ್ತೆ ಥ್ರೆಡ್ನ ಈ ಥರ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ನೋಡಿ, ಈ ಬೀಡನ್ನ ನೀಡಲ್ನಿಂದ ಈ ಥರ ಥ್ರೆಡ್ಗೆ ಪಾಸ್ ಮಾಡಬೇಕು. ಬೀಡ್ ಲಾಕ್ ಮಾಡ್ಕೋಬೇಕು. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ. ಸ್ಟ್ರೇಟಾಗಿಟ್ಟು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ನೋಡಿ, ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ಳಿ. ಇಲ್ಲೂ ಕೂಡ 6 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ತಾ ಇದ್ದೀನಿ. 6 ಡಬಲ್ ಕ್ರೋಶೆ ಕಂಬ ಆಗಿವೆ ನೋಡಿ. ಈಗ ಮತ್ತೆ ಚೈನ್ಸ್ನ ಹಾಕ್ಕೋತೀನಿ. 1 2 3 4 5 5 ಚೈನ್ಸ್ನ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ. ಡಬಲ್ ಕ್ರೋಶೆ ಕಂಬನ ಮಾಡ್ಕೋತೀನಿ. ಇಲ್ಲೂ ಕೂಡ 6 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋಬೇಕು. ನೋಡಿ, 6 ಡಬಲ್ ಕ್ರೋಶೆ ಕಂಬಗಳಾಗಿವೆ. ಈಗ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಮತ್ತೆ ಇಲ್ಲಿ ಬೀಡನ್ನ ಹಾಕ್ಕೋಬೇಕು. ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಸೀರೆಗೆ ನೀಡಲ್ನ ಚುಚ್ಚಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಇಲ್ಲೂ ಕೂಡ 6 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. 2 ಬೀಡ್ ಆದ ನಂತರ ನಾನು ಕುಚ್ಚು ಹಾಕಲಿಕ್ಕೆ 5 ಚೈನ್ಗಳನ್ನು ಹಾಕಿದ್ದೀನಿ. ನೋಡಿ, ಫುಲ್ ಸ್ಯಾರಿ ಕಂಪ್ಲೀಟ್ ಆಗಿದೆ. ನೋಡಿ, ಈ ಥರ ಹಾಕಿದ್ದೀನಿ ಫುಲ್ ಸ್ಯಾರಿ. 2 ಬೀಡ್ ಆದಮೇಲೆ 5 ಚೈನ್ಗಳನ್ನು ಹಾಕಿದ್ದೀನಿ. ಮತ್ತು 2 ಬೀಡ್ಗಳು 5 ಚೈನ್ ಕುಚ್ಚು ಹಾಕಲಿಕ್ಕೆ ಎಂಡಲ್ಲಿ ಕೂಡ ಈ ಥರ ಹಾಕಿದ್ದೀನಿ 6 ಡಬಲ್ ಕ್ರೋಶೆ ಕಂಬಗಳನ್ನು. ಇವಾಗ 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ. ಈ ಥರ ಎಳ್ಕೋಬೇಕು ಮೇಲೆ ಥ್ರೆಡ್ನ ಫಿಟ್ಟಾಗಿ ಲಾಕ್ ಆಗುತ್ತೆ. ನೋಡಿ, ಫುಲ್ ಸ್ಯಾರಿ ಕಂಪ್ಲೀಟ್ ಆಗಿದೆ. ನೀವು ಬೇಕಿದ್ದರೆ ಕುಚ್ಚು ಜಾಸ್ತಿ ಬೇಕಂದರೆ 1 ಬೀಡನ್ನ ಕಡಿಮೆ ಮಾಡಿಕೊಂಡು 1 ಬೀಡ್ ಹಾಕಿ 5 ಚೈನ್ಗಳನ್ನು ಹಾಕಿದರೆ ಕುಚ್ಚು ಕೂಡ ಜಾಸ್ತಿ ಬರುತ್ತೆ. ನಾನು 2 ಬೀಡ್ಗಳನ್ನು ಹಾಕಿ ಕುಚ್ಚು ಹಾಕಲಿಕ್ಕೆ ಸ್ಪೇಸ್ ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಮ್ಮೆ ಟ್ರೈ ಮಾಡಿ. ಈ ಡಿಸೈನ್ಗೆ ಪ್ರೈಸ್ ಬಂದು 300ಇಂದ 350ವರೆಗೂ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ. ಬಿಗಿನರ್ಸ್ ಕೂಡ ಈಸಿಯಾಗಿ 1.5 ಅವರಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು. ಜಾಸ್ತಿ ಕುಚ್ಚುಗಳು ಕೂಡ ಬರೋದಿಲ್ಲ. ಕುಚ್ಚು ಜಾಸ್ತಿ ಬೇಕಂದರೆ 1 ಬೀಡ್ ಆದಮೇಲೆ ನೀವು ಕುಚ್ಚು ಹಾಕಲಿಕ್ಕೆ ಚೈನ್ಗಳನ್ನು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ. ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತಿನ ಈ ಎಲ್ಲ ಡಿಸೈನ್ಗಳು ಈಸಿಯಾಗಿ ಹಾಕುವಂತಹ ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ. ಓಕೆ, ನೋಡಿ ಈ ಡಿಸೈನ್ ಕೂಡ ನಾನು ಸೀರೆಗೆ ಮಾಡಿನೇ ತೋರಿಸ್ತಾ ಇರೋದು. ಸೀರೆ ಬಂದು ಮೆರೂನ್ ಹಾಗೆ ಗ್ರೇ ಕಲರ್ ಕಾಂಬಿನೇಷನ್ ಇದೆ. ಇದಕ್ಕೆ ನಾನು ಮೊದಲು ಬಾಡಿ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. 6 ಎಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಮೆರೂನ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ.
ನೀಡಲ್ ಬಂದು 0.75 mm. ನಾನು ಯಾವಾಗಲೂ ಯೂಸ್ ಮಾಡೋದು ಇದೇ ನೀಡಲ್ನ. ಹಾಗೆ ಈ ಥರ ರೌಂಡ್ ಬೀಡ್ಸ್ಗಳನ್ನು ತಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು ಗೋಲ್ಡ್ ಕಲರ್. ಯಾವಾಗಲೂ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಡಿಸೈನ್ನ ನೀವು ಸ್ಟಾರ್ಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು. ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಮತ್ತೊಂದು ಲಾಕ್ ಮಾಡ್ತಿದ್ದೀನಿ, 2 ಟೈಮ್ಸ್ ಲಾಕ್ ಮಾಡ್ತಿದ್ದೀನಿ. ಇವಾಗ ಚೈನ್ಸ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 1 2 3 4 5 ಚೈನ್ಸ್ ಹಾಕಿ ನೋಡಿ, ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ನೋಡಿ ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ತಿದ್ದೀನಿ, 2 ಟೈಮ್ಸ್ ಲಾಕ್. ಸ್ಟಾರ್ಟಿಂಗಲ್ಲಿ ಕೂಡ 2 ಟೈಮ್ಸ್ ಲಾಕ್ ಆದಮೇಲೆ 5 ಚೈನ್ಸ್ ಹಾಕಿ ಮತ್ತೆ 2 ಟೈಮ್ಸ್ ಲಾಕ್ ಮಾಡ್ಕೋತಿದ್ದೀನಿ. ಇವಾಗ ಥ್ರೆಡ್ನ ಮೇಲೆ ಮಾಡಿಕೊಂಡು ಈ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಈ ಥರ ನೀಡಲ್ಗೆ ಪಾಸ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಸ್ಟ್ರೇಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಬಾರ್ಡರ್ ಇರೋದ್ರಿಂದ ದಪ್ಪ ಆಗಿದೆ, ಹಾಗಾಗಿ ನೀಡಲ್ ಚುಚ್ಚೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಮತ್ತೊಂದು ಸಾರಿ ಲಾಕ್ ಮಾಡ್ತಿದ್ದೀನಿ, 2 ಟೈಮ್ಸ್ ಲಾಕ್. ಮತ್ತೆ ಚೈನ್ಸ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಮತ್ತೆ 5 ಚೈನ್ಸ್ನ ಹಾಕ್ತಿದ್ದೀನಿ. 5 ಚೈನ್ಸ್ ಬದಲು ನೀವು 4 ಚೈನ್ಸ್ ಕೂಡ ಹಾಕ್ಕೋಬೋದು, ಆ್ಯಸ್ ಯುವರ್ ವಿಶ್. ಲಾಕ್ ಆದಮೇಲೆ ಮತ್ತೊಂದು ಲಾಕ್ ಮಾಡ್ತಿದ್ದೀನಿ. ಪ್ರತಿ ಸಾರಿ ಕೂಡ ನಾನು ಎಲ್ಲ ಕಡೆ 2 ಸಾರಿ ಲಾಕ್ನ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ರೌಂಡ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ತುಂಬ ಈಸಿಯಾಗಿದೆ ಫ್ರೆಂಡ್ಸ್, ಬಿಗಿನರ್ಸ್ ಕೂಡ 1 ಅವರಲ್ಲಿ ಕಂಪ್ಲೀಟ್ ಮಾಡ್ಬೋದಾದ ಡಿಸೈನ್ ಇದು. ಬೀಡ್ ಲಾಕ್ ಮಾಡಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತಿದ್ದೀನಿ. ಮತ್ತೊಂದು ಲಾಕ್, 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 5 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 2 ಟೈಮ್ಸ್ ಲಾಕ್ನ ಮಾಡ್ತಿದ್ದೀನಿ. ಲಾಕ್ ಅಥವಾ ಸಿಂಗಲ್ ಕ್ರೋಶ ಎರಡು ಒಂದೇ ಫ್ರೆಂಡ್ಸ್. ಅಗೇನ್ ಥ್ರೆಡ್ನ ಮೇಲ್ ಮಾಡಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್, ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಆರ್ ಲಾಕ್. ನೋಡಿ ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ಫೈವ್ ಚೈನ್, 2 ಟೈಮ್ಸ್ ಲಾಕ್, ಬೀಡು, 2 ಟೈಮ್ಸ್ ಲಾಕು, 5 ಚೈನ್. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಫ್ರೆಂಡ್ಸ್. ನೋಡಿ ಈ ಥರ ಕಾಣ್ತಿದೆ. 2 ಟೈಮ್ಸ್ ಲಾಕ್, 5 ಚೈನ್, 2 ಟೈಮ್ಸ್ ಲಾಕ್, ಬೀಡು, 2 ಟೈಮ್ಸ್ ಲಾಕ್, 5 ಚೈನ್. ನೋಡಿ ಫುಲ್ ಸ್ಯಾರಿ ಹಾಕಿದ್ದೀನಿ, ಈ ಥರ ಕಾಣಿಸ್ತಿದೆ. ನೀಟಾಗಿ ಬರಲಿ, ಸುಕ್ಕು ಬರದೇ ಇರೋ ರೀತಿ ಹಾಕ್ಕೊಳ್ಳಿ ಬೇಸ್ ಲೈನ್ನ. ಎಂಡಲ್ಲಿ ಕೂಡ 1 ಬೀಡ್ ಹಾಕಿ 2 ಟೈಮ್ಸ್ಲ ಲಾಕ್ ಮಾಡ್ಕೋತಿದ್ದೀನಿ, 2 ಟೈಮ್ಸ್. ಎಂಡಲ್ಲಿ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಲಾಕ್ ಮಾಡ್ಕೋತಿದ್ದೀನಿ ಸಾರಿಗೆ. ಲಾಕ್ ಮಾಡಿ ಮತ್ತೊಂದು ಸಾರಿ ಲಾಕ್ ಮಾಡ್ತಿದ್ದೀನಿ. ಎಂಡಲ್ಲಿ ನನಗೆ ಪ್ಲೇಸ್ ಇಲ್ಲ ಅಲ್ಲಿ 5 ಚೈನ್ಸ್ ಹಾಕಲಿಕ್ಕೆ, ಹಾಗಾಗಿ ನಾನು ಫಿನಿಶಿಂಗ್ ಕರೆಕ್ಟಾಗಿ ಬರಲಿ ಅಂತ 3 ಚೈನ್ನ ಹಾಕಿ ಲಾಕ್ ಮಾಡ್ಕೋತಿದ್ದೀನಿ. ಸ್ಟಾರ್ಟಿಂಗಲ್ಲಿ ಕುಚ್ಚಿಂದ ಸ್ಟಾರ್ಟ್ ಆಗಿತ್ತಲ್ಲ, ಹಾಗಾಗಿ ಇಲ್ಲೂ ಕೂಡ ಕುಚ್ಚನ್ನ ಹೆಂಡ್ ಮಾಡ್ತಿದ್ದೀನಿ. 2 ಅಥವಾ 3 ಚೈನ್ಸ್ ಹಾಕಿ ಈ ಥರ ಥ್ರೆಡ್ನ ಕಟ್ ಮಾಡಿಕೊಂಡು ಈ ಥರ ಎಳ್ಕೊಳ್ಳಿ. ನೋಡಿ ಈ ಥರ ಬಂದಿದೆ ಡಿಸೈನು. ಇದಕ್ಕೆ ಕುಚ್ಚು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನಾನು 150 ಎಳೆ ಕುಚ್ಚನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗ್ರೇ ಕಲರ್ ಹಾಗೆ ಮೆರೂನ್ ಕಲರ್ ಎರಡೂ ತೊಗೊಂಡಿದ್ದೀನಿ. 4 ಕುಚ್ಚನ್ನ ಹಾಕ್ತೀನಿ. ನೋಡಿ ಕುಚ್ಚು ಹಾಕೋದನ್ನು ತೋರಿಸ್ತೀನಿ.
ಕುಚ್ಚನ್ನ ಈ ಥರ ಹಾಕ್ಕೋಬೇಕು. ಈ ಥರ ಫೋಲ್ಡ್ ಮಾಡಿದ ಮೇಲೆ 150 ಎಳೆದು 300 ಎಳೆ ಆಗುತ್ತೆ. ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಎಷ್ಟು ಉದ್ದ ಬೇಕೋ ಅಷ್ಟು ಮಾಡಿಕೊಂಡು ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡ್ನ ಪೋಣಿಸಿ ಇಟ್ಕೊಂಡಿದ್ದೀನಿ. ಬ್ಯಾಕ್ ಸೈಡಿಂದ ನೀಡಲ್ನ ಚುಚ್ಚಿ ಈ ಥರ ತರಬೇಕು. ಮೇಲ್ಗಡೆ ಸ್ವಲ್ಪ ಬಿಡಬೇಕು ಬ್ಯಾಕ್ ಸೈಡು ಜರಿ ಥ್ರೆಡ್ನ. ಈ ಥರ ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕ್ ಮಾಡ್ಕೋಬೇಕು. ಇವಾಗ 4 to 5 ಟೈಮ್ಸ್ ಈ ಥರ ಸುತ್ಕೋಬೇಕು ಜರಿ ಥ್ರೆಡ್ನ ಸುತ್ಕೊಳ್ಳಿ. ಸುತ್ಕೊಂಡ್ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ನೀಡಲ್ನ 2 ಟೈಮ್ಸ್ ಈ ಥರ ಚುಚ್ಚಿ ಥ್ರೆಡ್ನ ಮೇಲೆ ತರಬೇಕು. ನೋಡಿ ಈ ಥರ ಮಾಡ್ಕೊಳ್ಳಿ. ಅಂದರೆ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ಕುಚ್ಚು. ಈ ಥರ ನೀಡಲ್ನ ಚುಚ್ಚಿ ಕೆಳಗಡೆ ಜರಿ ಥ್ರೆಡ್ನ ತಂದು ಕಟ್ ಮಾಡ್ಕೋಬೇಕು. ಕುಚ್ಚು ನಮಗೆ ಎಷ್ಟು ಉದ್ದ ಬೇಕು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಕುಚ್ಚು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಕಾಣಿಸ್ತಿದೆ ಕುಚ್ಚು. ಪೂರ್ತಿ ಸೀರೆ ಕಂಪ್ಲೀಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. 4 ಗ್ರೇ ಕಲರ್ ಹಾಗೆ 4 ಮೆರೂನ್ ಕಲರ್ ಕುಚ್ಚುಗಳನ್ನು ಕಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನೀವೊಮ್ಮೆ ಟ್ರೈ ಮಾಡಿ. ಈಸಿಯಾಗಿ ಒಂದು ಹಾಫ್ ಆನ್ ಅವರಲ್ಲಿ ನೀವು ಈ ಡಿಸೈನ್ನ ಹಾಕ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಕ್ರೋಶಾ ಬರದೇ ಇರೋರು ಓನ್ಲಿ ಚೈನ್ ಹಾಕಲಿಕ್ಕೆ ಬಂದರೆ ಸಾಕು. ಈಗಷ್ಟೇ ಕ್ರೋಶಾ ಕಲಿತಾ ಇರೋರು ಈ ಥರ ಡಿಸೈನ್ಗಳನ್ನು ನೀವು ಮೊದಲು ಟ್ರೈ ಮಾಡಿ. ನಿಮಗೆ ನೆಕ್ಸ್ಟ್ ಗ್ರ್ಯಾಂಡ್ ಡಿಸೈನ್ನ ಹಾಕಲಿಕ್ಕೆ ಈಸಿ ಆಗುತ್ತೆ. ಈ ಡಿಸೈನ್ಗೆ ಪ್ರೈಸ್ ಬಂದು 250ಇಂದ 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಓಕೆ ನೋಡಿ, ಈ ಡಿಸೈನ್ಗೆ 6 ವೇಳೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ. ಸೀರೆಗೆ ಹಾಕ್ತಾ ಇದ್ದರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಇದಕ್ಕೂ ಕೂಡ ನೀಡಲ್ ಬಂದು 0.75 mm ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ. ಹಾಗೆ ರಿಂಗ್ ಬೀಡ್ಗಳನ್ನು ಯೂಸ್ ಮಾಡಿ ಈ ಡಿಸೈನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ನೀವೊಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ 6 ಎಳೆ ದಾರ ತಗೊಂಡಿದ್ದೀನಿ. ಇದನ್ನು ಮೊದಲು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೀಡಲ್ನ ಚುಚ್ಚಿ ದಾರನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು. ಚೈನ್ಸ್ ಹಾಕೋತಿದ್ದೀನಿ. 1 2 3 4 ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಅರ್ಥ ಆಗುತ್ತೆ. ಇವಾಗ ಮತ್ತೆ ಚೈನ್ಸ್ ಹಾಕ್ಕೊಳ್ಳೋಣ. 1 2 3 ಸಾರಿ ಫ್ರೆಂಡ್ಸ್, 3 ಚೈನ್ಸ್ನ ಹಾಕ್ಕೊಳ್ಳೋಣ. 4 ಬೇಡ. 3 ಚೈನ್ಸ್ ಹಾಕ್ಕೋತಿದ್ದೀನಿ. 3 ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ಇವಾಗ ದಾರನ ಮೇಲ್ ಮಾಡ್ಕೊಳ್ಳೋಣ. ಮೇಲ್ ಮಾಡಿಕೊಂಡು ರಿಂಗ್ ಬೀಡ್ ಹಾಗೆ ಒಂದು ರೌಂಡ್ ಬೀಡ್ನ ರಿಂಗ್ ಬೀಡ್ನ ಮಧ್ಯದಲ್ಲಿ ಇಟ್ಟು ಲಾಕ್ ಮಾಡ್ಕೋಬೇಕು. ಓಕೆ, ನೀಡಲ್ನಲ್ಲಿ ಈ ಥರ ಬೀಡ್ಸ್ನ ಹಾಕಿ ಥ್ರೆಡ್ನಲ್ಲಿ ಹಾಕಬೇಕು. ಇವಾಗ ಬೀಡ್ ಲಾಕ್ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತಿದ್ದೀನಿ. ಸ್ಟಾರ್ಟಿಂಗಲ್ಲಿ 4 ಚೈನ್ಸ್, ಆಮೇಲೆ 3 ಚೈನ್ಸ್, ಮತ್ತು ಬೀಡ್ ಹಾಕಿದ ಮೇಲೆ ಮತ್ತೆ 3 ಚೈನ್ಸ್ ಹಾಕ್ತಿದ್ದೀನಿ. 3 ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ಮತ್ತು 4 ಚೈನ್ಸ್ 2 1 2 3 4 ಚೈನ್ಸ್ ಹಾಕಿ ಲಾಕ್ ಮಾಡ್ಕೋತಿದ್ದೀನಿ. ತುಂಬ ಈಸಿ ಇದೆ ಫ್ರೆಂಡ್ಸ್, ಬೇಗನೆ ಮುಗಿದೋಗುತ್ತೆ. ಅಗೇನ್ 3 ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ತಿದ್ದೀನಿ. ಮತ್ತು ದಾರನ ಮೇಲ್ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ.
ರಿಂಗ್ ಬೀಡ್ ಹಾಗೆ ರೌಂಡ್ ಬೀಡ್ ಥ್ರೆಡ್ನಲ್ಲಿ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ನೀಡಲ್ನ ಚುಚ್ಚಿ ದಾರನ ಮೇಲೆ ತಂದು ಲಾಕ್ ಮಾಡ್ಕೊತಿದ್ದೀನಿ. ಮತ್ತು ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಬೇಸ್ ಲೈನ್ನ ಸುಕ್ ಬರದೇ ಇರೋ ರೀತಿ ಹಾಕ್ಕೊಳ್ಳಿ. ಬೇಸ್ ಲೈನ್ ಸುಕ್ ಬಂದರೆ ಆಮೇಲೆ ಡಿಸೈನ್ ಎಲ್ಲ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ. ಇವಾಗ 4 ಚೈನ್ಸ್ ಹಾಕ್ತಿದ್ದೀನಿ. 4 ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತಿದ್ದೀನಿ ಎಂಡಲ್ಲಿ. ಇವಾಗ 2 ಚೈನ್ಸ್ ಹಾಕಿ ದಾರನ ಕಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ 4 ಚೈನ್ಸ್ ಹಾಕಿದ್ದೀನಿ. ಆಮೇಲೆ 3 ಚೈನ್ಸ್ 1 ಬೀಡ್ ಆದಮೇಲೆ ಮತ್ತೆ 3 ಚೈನ್ಸ್ 4 ಚೈನ್ಸ್ 3 ಚೈನ್ಸ್ ಮತ್ತು ಬೀಡ್ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 ಚೈನ್ಸ್ ಹಾಕಿ 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ತಿದ್ದೀನಿ. ಬಿಗಿನರ್ಸ್ ಕೂಡ ಹಾಕ್ಬೋದು ಈ ಡಿಸೈನ್ನ. ಎಲ್ಲ ಸಾರಿಗೂ ಕೂಡ ಮ್ಯಾಚ್ ಆಗುತ್ತೆ. ಎಲ್ಲರೂ ಟ್ರೈ ಮಾಡಿ ಒಂದ್ಸಲ. ಇವಾಗ 3 ಚೈನ್ ಹಾಕಿದ್ನಲ್ಲ ಆ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡೆ. ಇವಾಗ ಸೂಜಿ ಮೇಲೆ ದಾರನ ಸುತ್ತಕೊಂಡು ರಿಂಗ್ ಬೀಡಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ತರಬೇಕು. 2 ದಾರನ ಒಂದು ಮಾಡ್ಕೊಳ್ಳಿ ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ಮತ್ತು ಸೂಜಿ ಮೇಲೆ ಇವಾಗ 2 ಚೈನ್ಸ್ ಹಾಕೋತಿದ್ದೀನಿ. 2 ಚೈನ್ಸ್ ಹಾಕಿ ಕಂಬದ ಮಧ್ಯದಲ್ಲಿ ಗ್ಯಾಪ್ ಇದೆ ನೋಡಿ, ಇಲ್ಲಿ ಹೋಗಿ ದಾರನ ತಂದು 2 ದಾರನ ಒಂದು ಮಾಡ್ಕೋಬೇಕು. ಪಿಕೌಟ್ ಆಗುತ್ತೆ. ಮತ್ತು ಸೂಜಿ ಮೇಲೆ ದಾರನ ಸುತ್ಕೋಬೇಕು. ರಿಂಗ್ ಬೀಡ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರನ ಒಂದು ಮಾಡಿ 2 ದಾರನ ಒಂದು ಮಾಡಿ ಡಬಲ್ ಕ್ರೋಶ ಆಗುತ್ತೆ. ಇವಾಗ 1 2 ಚೈನ್ಸ್ ಹಾಕಿ ಕಂಬದ ಮಧ್ಯದಲ್ಲಿ ಹೋಗಿ ದಾರನ ತಂದು 2 ದಾರನ ಒಂದು ಮಾಡ್ಕೋಬೇಕು. ಮತ್ತೊಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಬೀಡ್ನಲ್ಲಿ ರಿಂಗ್ ಬೀಡ್ನಲ್ಲಿ ಮಾಡ್ಕೋಬೇಕು ಮತ್ತೊಂದು. ಮತ್ತು 2 ಚೈನ್ಸ್ ನೋಡಿ, ಕಂಬದ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿ ಹೋಗಿ ದಾರನ ತರಬೇಕು. ಅಲ್ಲಿ ಹೋಗಿ ದಾರನ ತಂದು 2 ದಾರನ ಒಂದು ಮಾಡಬೇಕು. ಇದಿದೆ ಫ್ರೆಂಡ್ಸ್, ಬೇಗನೆ ಮುಗಿದೋಗುತ್ತೆ. ಮತ್ತೊಂದು ಡಬಲ್ ಕ್ರೋಶ ಹಾಗೆ 2 ಚೈನ್ಸ್ ಹಾಕ್ಕೊಳ್ಳಿ. 2 ಚೈನ್ಸ್ ಹಾಕಿ ಕಂಬದ ಮಧ್ಯದಲ್ಲಿ ಹೋಗಿ ದಾರನ ತಂದು 2 ದಾರನ ಒಂದು ಮಾಡಿದರೆ ಪಿಕೌಟ್ ಬರುತ್ತೆ. ಓಕೆ, ಇವಾಗ 4 ಡಬಲ್ ಕ್ರೋಶ ಪಿಕೌಟ್ ಬಂದಿದೆ. ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಯಾವಾಗಲೂ ಯೂಸ್ ಮಾಡ್ತೀವಲ್ಲ ನಾರ್ಮಲ್ ಸ್ಮಾಲ್ ಬೀಡ್ಸ್. ಈಗ ಸೂಜಿ ಮೇಲೆ ದಾರ ಸುತ್ತಕೊಂಡು ಮತ್ತೆ ರಿಂಗ್ ಬೀಡಲ್ಲಿ ಹೋಗಿ ದಾರನ ಮೇಲೆ ತಂದು 2 ದಾರನ ಒಂದು ಮಾಡ್ಕೊಳ್ಳಿ. ಮತ್ತೆ 2 ದಾರನ ಒಂದು ಮಾಡ್ಕೊಳ್ಳಿ. ಇವಾಗ 2 ಚೈನ್ಸ್ ಹಾಕಿ ಕಂಬದ ಮಧ್ಯದಲ್ಲಿ ಹೋಗಿ ದಾರನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು. ಪಿಕೌಟ್ ಬರುತ್ತೆ. 4 ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡ್ ಹಾಕಿ ಮತ್ತೆ 4 ಡಬಲ್ ಕ್ರೋಶನ ಮಾಡ್ಕೋಬೇಕು. ಎರಡೇ ಸ್ಟೆಪ್ಪಲ್ಲಿ ಮುಗಿದೋಗುತ್ತೆ. ಒಂದು ಬೇಸ್ ಲೈನ್ ಆಗಿ ನೆಕ್ಸ್ಟ್ ಸ್ಟೆಪ್ ಇದು. ಓಕೆ, ಇವಾಗ ನೋಡಿ ಈ ಕಡೆ 4 ಡಬಲ್ ಕ್ರೋಶ ಮತ್ತು ಇಲ್ಲಿ ಹಾಕಿ ತೋರಿಸ್ತೀನಿ. ಓಕೆ, 4 ಡಬಲ್ ಕ್ರೋಶ 1 ಬೀಡ್ ಮತ್ತು 4 ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಗ್ಯಾಪ್ ಇದೆ ನೋಡಿ, ಅಲ್ಲಿ ಎಂಡಲ್ಲಿ ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿಟ್ಟು. ಮತ್ತು 3 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಓಕೆ ನೋಡಿ ಫ್ರೆಂಡ್ಸ್, ತುಂಬ ಕ್ಯೂಟಾಗಿ ಬಂದಿದೆ ಡಿಸೈನ್. ಇವಾಗ 4 ಚೈನ್ಸ್ 1 2 3 4 ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತಿದ್ದೀನಿ.
ಇವಾಗ 3 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತಿದ್ದೀನಿ. ಸಿಂಗಲ್ ಕ್ರೋಶೆ ಆದಮೇಲೆ ಸೂಜಿ ಮೇಲೆ ದಾರನ ಸುತ್ತಕೊಂಡು ರಿಂಗ್ ಬೀಡಲ್ಲಿ ಹೋಗಿ ದಾರನ ಮೇಲೆ ತಂದು 2 ದಾರನ ಒಂದು ಮಾಡಬೇಕು, 2 ದಾರನ ಒಂದು ಮಾಡಬೇಕು. ಇವಾಗ 2 ಚೈನ್ಸ್ ಹಾಕಿ ಕಂಬದ ಮಧ್ಯದಲ್ಲಿ ಹೋಗಿ ದಾರನ ಮೇಲೆ ತಂದು 2 ದಾರನ ಒಂದು ಮಾಡಿದರೆ ಪಿಕೋಟ್ ಬರುತ್ತೆ. ಸೇಮ್ ಇದೇ ಥರ ಫಸ್ಟ್ ಆರ್ಚಿಗೆ ಕಂಟಿನ್ಯೂ ಮಾಡಿದ್ವಲ್ಲ ಫ್ರೆಂಡ್ಸ್, ಅದೇ ಥರ ಕಂಟಿನ್ಯೂ ಮಾಡಿ 4 ಡಬಲ್ ಕ್ರೋಶೆ ಆದಮೇಲೆ ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡಿ ಮತ್ತೆ 4 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಓಕೆ, ಪೂರ್ತಿ ಹಾಕಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಈ ಥರ ಬಂದಿದೆ ಆರ್ಚ್. ಇವಾಗ 3 ಚೈನ್ ಗ್ಯಾಪಲ್ಲಿ ಎಂಡಲ್ಲಿ ಲಾಕ್ ಮಾಡ್ಕೊತಿದ್ದೀನಿ. ಮತ್ತು 3 ಚೈನ್ ಲಾಕ್ ಮೇಲೆ ಲಾಕ್, ಮತ್ತು ಚೈನ್ಸ್ ಹಾಕ್ಕೊಳ್ಳೋಣ. ಇದು ಕುಚ್ಚಿಗೆ ಫ್ರೆಂಡ್ಸ್ 4 ಚೈನ್ಸು. 4 ಚೈನ್ಸ್ ಹಾಕಿ ಎಂಡಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಟೂ ಚೈನ್ಸ್ ಹಾಕಿ ದಾರನ ಕಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ಥರ ಬಂದಿದೆ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್, ಹಾಗೆ ಬೇಗನೆ ಆಗೋಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಕುಚ್ಚು ಕಟ್ಟಿದ ಮೇಲೆ ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ. ಕುಚ್ಚು ಕಟ್ಟಲಿಕ್ಕೆ 157 ದಾರ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪವಾಗಿ ಬರೋ ಥರ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇವತ್ತಿನ ಈ 5 ಸೀರೆ ಕುಚ್ಚುಗಳು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂತಹ ಡಿಸೈನ್ಗಳನ್ನು ತೋರಿಸಿದ್ದೀನಿ ಫ್ರೆಂಡ್ಸ್. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.